ಶ್ರುತಸ್ಕಂದ ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಗುರು ಉಪದೇಶರತ್ನಕರ ಅರದ್ಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ಇಲ್ಲಿ ಶ್ರುತಸ್ಕಂದದ ವಿಚಾರವನ್ನು ಹೇಳಲಾಗ್ತದೆ ನೋಡಿ. ಶ್ರುತಸ್ಕಂದ, ಶ್ರುತ ಮತ್ತು ಸ್ಕಂದ, ಶ್ರುತಸ್ಕಂದ ಅದು ಒಂದೇ ಶಬ್ದ ಇದೆ ಇಲ್ಲಿ. ಈಗ ಶ್ರುತಸ್ಕಂದ, ಈಗ ನೋಡಿ, ಈಗ ಈ ಬಸ್ತಿಲಲ್ಲನ ಒಂದು ಚಿತ್ರ ಮಾಡಿರ್ತಾರೆ ನೋಡಿ. ಯಾವುದರಲ್ಲಿ? ತಾಮ್ರದ ಪತ್ರದಲ್ಲಿ ಒಂದು ಬರೆದಿರೋದಿರ್ತದೆ ನೋಡ್ರಿ. ಎಲ್ಲ ಸಂಖ್ಯೆಗಳು ಬರೆದಿರ್ತದೆ. ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ ಅಂತೇಳಿ ಅದರ ಮುಂದ್ಗಡೆ ಸಂಖ್ಯೆಗಳೆಲ್ಲ ಬರೆದಿರ್ತಾವೆ ನೋಡಿ. ಅದನ್ನು ಶ್ರುತಸ್ಕಂದ ಅಂತ ಕರೀತಾರೆ ಬಂಧುಗಳೇ. ಶ್ರುತಸ್ಕಂದ. ಇಲ್ಲಿ ನೋಡಿ, ಈಗ ಇರಲಿ, ಇನ್ನು ಮುಂದೆ ವಿಷಯಕ್ಕೆ ಬನ್ನಿ. ಹಿಂದೂಗಳಲ್ಲಿ ಭಗವದ್ಗೀತಾ, ಮುಸಲ್ಮಾನರಲ್ಲಿ ಕುರಾನ್, ಕ್ರಿಶ್ಚಿಯನ್ರಲ್ಲಿ ಬೈಬಲ್, ಮತ್ತು ಇನ್ನು ಮುಂದೆ ಬೇರೆ ಧರ್ಮಗಳಲ್ಲಿ ತ್ರಿಪೀಠಿಕ ಆದಿ ಶಾಸ್ತ್ರಗಳಿದ್ದಾವೆ ನೋಡ್ರಿ. ಬೇರೆ ಬೇರೆ ಅನೇಕ ಧರ್ಮಗಳಲ್ಲಿ ಅವರೆಲ್ಲ ಭಾಳ ಸುಲಭವಾಗಿ ಅದನ್ನು ಹೇಳಿಬಿಡ್ತಾರೆ. ನಮ್ಮ ಧರ್ಮದಲ್ಲಿ ಇಂಥ ಶಾಸ್ತ್ರ ಇದೆ. ಅದನ್ನು ಯಾರು ಕೇಳಿದರೂ ಕೂಡ, ಯಾರು ಹೇಳುವವರಿಗೂ ಕೂಡ ಸುಲಭದಲ್ಲಿ ಹೇಳಲಾಗ್ತದೆ ನಮ್ಮದು ಇಂಥ ಶಾಸ್ತ್ರ ಇದೆ ಅಂತ. ಆದರೆ ನಮ್ಮ ಜೈನರಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ನಾವು ನಮ್ಮ ಮುಖ್ಯ ಶಾಸ್ತ್ರವನ್ನು ಹೇಳೋದು ಬಹಳ ಕಠಿಣದ ಪರಿಸ್ಥಿತಿಯಾಗಿದೆ. ದಕ್ಷಿಣದಲ್ಲಿ ನಾವು ಕೇಳಿದ ಹಾಗೆ ಯಾರಿಗಾರು ಕೇಳಿದರೆ ನಮ್ಮ ಜೈನ ಧರ್ಮದ ಮುಖ್ಯ ಶಾಸ್ತ್ರ ಯಾವುದು ಕೇಳಿದರೆ ಅವರು ಮಹಾಪುರಾಣ ಅಂತಾರೆ. ಉತ್ತರದಲ್ಲಿ ಸಾಕಷ್ಟು ಜನ ತತ್ವಾರ್ಥ ಸೂತ್ರ ಅಂತ ಕರೀತಾರೆ. ಇನ್ಯಾರು ಜಾಸ್ತಿ ಸ್ವಾಧ್ಯಾಯ ಮಾಡೋಂಥ ಸ್ವಾಧ್ಯಾಯ ಪ್ರೇಮಿಗಳು ಷಟ್ಖಂಡ ಆಗಮ ಅಂತ ಹೇಳ್ತಾರೆ. ಮತ್ತು ಆ ಸಮಯಕ್ಕಿಂತನೂ ಹಿಂದಿನ ಶಾಸ್ತ್ರ ಒಂದಿತ್ತು, ಅದನ್ನು ಕಷಾಯ ಪಾವಡ ಅಂತ ಹೇಳ್ತಾರೆ ಒಬ್ಬೊಬ್ಬರು. ಇನ್ನು ಒಬ್ಬೊಬ್ಬರು ಅದೇ ಸಮಯದಲ್ಲಿ ಶಾಸ್ತ್ರ ಇತ್ತು, ಅದು ಭಗವತಿ ಆರಾಧನಾ, ಅದನ್ನು ಕನ್ನಡದಲ್ಲಿ ವಡ್ಡಾರಾಧನೆ ಅಂತಾರೆ. ಈ ಬಹಳ ಗೊಂದಲಕ್ಕೆ ಬಂತಲ್ಲ ಇದು. ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಒಂದೊಂದು ಅಂತಾರೆ, ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಒಂದೊಂದು ಅಂತಾರೆ. ಆದರೆ ಮೂಲ ಶಾಸ್ತ್ರ ಯಾವುದು? ಇದು ದೊಡ್ಡ ಸಮಸ್ಯೆಗೆ ಬಂತಲ್ಲ ಅಲ್ವಾ? ನೀವೇ ಹೇಳ್ರಿ, ಇದೊಂದು ದೊಡ್ಡ ಸಮಸ್ಯೆನೇ ಬಂತಲ್ಲ ಈಗ. ಕೇಳ್ರಿ ಬಂಧುಗಳೇ, ಇಲ್ಲಿ ಸಮಸ್ಯೆ ಯಾಕಾಗಿದೆ? ಹಿಂಗೆ ಯಾಕೆ ಇಷ್ಟು ಸಮಸ್ಯೆ ಯಾಕಾಯಿತು? ಈ ಸಮಸ್ಯೆ ಕಾರಣ ಏನು ನೋಡೋಣ. ನಿಮಗೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಗೆ ಕೇಳ್ತೀನಿ ನಾನು. ನೀವು ಅದಕ್ಕೆ ಉತ್ತರ ಸಿಕ್ಕಿದ್ರೆ ಹೇಳ್ರಿ ನಮಗೆ. ಬಂಧುಗಳೇ, ನಮ್ಮ ಜೈನಾಗಮ ಇಷ್ಟು ವಿಶಾಲವಾಗಿದೆ. ಅದರಲ್ಲಿ ಯಾವುದು ಮುಖ್ಯ, ಯಾವುದು ಗೌಣ, ಇದು ದೊಡ್ಡ ಸಮಸ್ಯೆಗೆ ಬಂದಿದೆ ನಮಗೆ. ನೋಡೋಣ, ಇರಲಿ, ನಿಮಗೆ ಕೆಲವೊಂದು ವಿಷಯಗಳನ್ನು ಕೇಳ್ತೀನಿ, ನಿಮ್ಗೆ ಉತ್ತರ ಸಿಕ್ಕರೆ ಹೇಳ್ರಿ ಇಲ್ಲಿ. ನಂಬರ್ 1, ಸೂರ್ಯನ ಯಾವ ಭಾಗದಲ್ಲಿ ಬೆಳಕಿದೆ ಹೇಳ್ರಿ? ಎಲ್ಲ ಭಾಗದಲ್ಲೂ ಬೆಳಕಿದೆಯಲ್ಲ. ನೀವು ಯಾವ ಭಾಗ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವೇನಾದ್ರು ಈ ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಇನ್ನು ಎರಡನೇ ವಿಷಯ ಕೇಳಿ, ಸಮುದ್ರದ ಯಾವ ಭಾಗದಲ್ಲಿ ನೀರಿದೆ? ಎಲ್ಲ ಕಡೆನೂ ಇದೆ. ಯಾವ ಭಾಗ ಅಂತ ಹೇಳಕ್ಕೆ ಬರಲ್ಲ ನಿಮಗೆ. ಇನ್ನು ಮೂರನೇ ವಿಷಯ ಕೇಳಿ, ಬೆಂಕಿಯ ಯಾವ ಭಾಗದಲ್ಲಿ ಬಿಸಿ ಅಂಶ ಇದೆ? ಅಂದರೆ ಬೆಂಕಿ ಯಾವ ಭಾಗದಲ್ಲಿ ಬಿಸಿ ಇದೆ? ಎಲ್ಲ ಕಡೆನೂ ಬಿಸಿ ಇದೆ. 4, ಆತ್ಮನ ಯಾವ ಭಾಗದಲ್ಲಿ ಚೈತನ್ಯ ಗುಣ ಇದೆ, ಜ್ಞಾನದರ್ಶನ ಗುಣ ಇದೆ? ಎಲ್ಲದರಲ್ಲೂ ಇದೆ. ಇನ್ನು 5 ಕೇಳ್ರಿ, ಒಂದು ಪುಸ್ತಕದೊಳಗಡೆ 200-300 ಪೇಜ್ ಇರ್ತವೆ. ಅದರಲ್ಲಿ ಯಾವ ಪೇಜ್ ಮುಖ್ಯ? ಎಲ್ಲದರಲ್ಲೂ ಎಲ್ಲದು ಬರೆದಿದೆ, ಎಲ್ಲದು ಮುಖ್ಯನೇ ಇದೆ. ಅದೇ ರೀತಿ ಇನ್ನು ಮುಂದೆ ಕೇಳಿ, ನಂಬರ್ 6, ಕಾಮನ ಬಿಲ್ಲು ಇರ್ತಾವಲ್ಲ, ಕಾಮನ ಬಿಲ್ಲು ಮಳೆಗಾಲ ಸಮಯದಲ್ಲಿ ಕಟ್ತಾವೆ ನೋಡಿ. ಆ ಕಾಮನ ಬಿಲ್ಲಿನಲ್ಲಿ ಮುಖ್ಯವಾಗಿ 7 ಬಣ್ಣಗಳು ಬರ್ತವೆ. ಅದರಲ್ಲಿ ಯಾವ ಬಣ್ಣ ಮುಖ್ಯ ಅಂತ ಹೇಳ್ತೀರಿ ನೀವು? ಇಲ್ಲ. ಇನ್ನು ಹಾಲಿನಲ್ಲಿ 7 ನಂಬರ್, ಹಾಲಿನಲ್ಲಿ ಬಿಳಿ ಬಣ್ಣ ಮತ್ತು ತುಪ್ಪದ ಅಂಶ ಮತ್ತು ಸ್ವಾದ, ಇದರಲ್ಲಿ 3 ಐಟಮ್ಸ್ ಇದೆ. ಭಾಳ ಐಟಮ್ಸ್ ಇದೆ, ಅಂದರೆ 3 ಮುಖ್ಯ ಐಟಮ್ಸು. ಅದರಲ್ಲಿ ಯಾವ ಮುಖ್ಯ ಐಟಮ್ ಅಂತ ಹೇಳ್ತೀರಿ ನೀವು? ಆಗಲ್ಲ ಅಲ್ವಾ? ಇನ್ನು ಕೇಳ್ರಿ, ನಂಬರ್ 8, ಊಟ ಮಾಡ್ತೀರಲ್ಲ ನೀವು. ಊಟದಲ್ಲಿ ಯಾವ ಪದಾರ್ಥ ಮುಖ್ಯ ಅಂತ ವಿಚಾರ ಮಾಡಿ ನೀವು ಹೇಳ್ರಿ ನೋಡೋಣ. ನಮಗೆ ಉಪ್ಪು ಮುಖ್ಯ ಇದೆಯೋ, ಅಂದರೆ ಲವಣ ಮುಖ್ಯ ಇದೆಯೋ, ಖಾರ ಮುಖ್ಯ ಇದೆಯೋ, ನೀರು ಮುಖ್ಯ ಇದೆಯೋ, ಹಾಲು ಮುಖ್ಯ ಇದೆಯೋ, ಅನ್ನ ಮುಖ್ಯ ಇದೆಯೋ, ರೊಟ್ಟಿ ಮುಖ್ಯ ಇದೆಯೋ, ಪಲ್ಯಗಳು ಮುಖ್ಯ ಇದಾವೋ, ಹಣ್ಣುಗಳು ಮುಖ್ಯ ಇದಾವೋ, ಸಿಹಿ ಪದಾರ್ಥ ಮುಖ್ಯ ಇದಾವೆ, ಯಾವುದು ಮುಖ್ಯ ಇದಾವೆ ನೀವು ಹೇಳ್ರಿ ನೋಡೋಣ. ವಿಚಾರ ಮಾಡಿ ಹೇಳ್ರಿ. ಕಷ್ಟ ಆಗುತ್ತಲ್ವ ನಿಮಗೆ?
ಒಬ್ರು ಅಂತಾರೆ ನಮಗೆ ಸಿಹಿ ಇಂಪಾರ್ಟೆಂಟ್ ಬೇಕೇ ಬೇಕು ಅಂತಾರೆ, ಒಬ್ಬರು ಖಾರ ಬೇಕು ಅಂತಾರೆ, ಒಬ್ಬರು ಉಪ್ಪು ಬೇಕು ಅಂತಾರೆ, ಏನಾದ್ರು ಅಂತಾರಲ್ವ. ಸ್ವಲ್ಪ ಕಷ್ಟ ಆಗುತ್ತಲ್ಲ ಇಲ್ಲಿ ನಿಮಗೀಗ ಈ ಊಟದ ವಿಷಯದಲ್ಲಿ. ಹಾಗೆಯೇ ಬಂಧುಗಳೇ, ಜೈನ ಆಗಮದಲ್ಲಿ ಯಾವ ಶಾಸ್ತ್ರ ಮುಖ್ಯ ಅಂತ ಕೇಳಿದ್ರೆ ನಾವು ನಿಮಗೆ ಏನು ಉತ್ತರ ಕೊಡ್ಬೋದು? ಬಹಳ ದೊಡ್ಡ ಸಮಸ್ಯೆಗೆ ಬರ್ತದೆ ಅದು. ಕೇಳ್ರಿ ಇಲ್ಲಿ. ಈಗ ಇಷ್ಟೆಲ್ಲ ಗೊಂದಲಕ್ಕೆ ಏನು ಕಾರಣ? ಇಷ್ಟೆಲ್ಲ ಗೊಂದಲಕ್ಕೆ ಏನು ಕಾರಣ ಅಂದರೆ, ಕಾರಣ ಇಲ್ಲದೆ ಕಾರ್ಯ ಆಗಲ್ಲ. ಏನಾದ್ರು ಒಂದು ಕಾರಣ ಇರಲೇಬೇಕಲ್ಲ. ಜಿನೇಂದ್ರ ಭಗವಾನ್ರಂತೂ ಅವರಂತೂ ಮಹಾ ಉಪಕಾರಿ ಇದ್ದಾರೆ, ಅವರಂತೂ ಅನ್ಯತಾವಾದಿ ಅಲ್ಲ, ಅವರೇನು ನಮ್ಗೆ ಅನ್ಯಾಯ ಮಾಡೋರು ಅಲ್ಲ. ನೋಡ್ರಿ ಬಂಧುಗಳೇ, ಇಲ್ಲಿ ಇದರ ಉತ್ತರ ಇಷ್ಟೇನಿದೆ ಕೇಳ್ರಿ. ಇಲ್ಲಿ ಕೇವಲ ಜ್ಞಾನ ಸೂರ್ಯನಂತೆ, ಅದರಲ್ಲಿ ಎಲ್ಲ ವಸ್ತುಗಳು ಕಾಣ್ತವೆ. ನಿಮ್ಮ ಜ್ಞಾನಗಳಿದಾವಲ್ಲ, ದೀಪ ಇಟ್ಟಂಗೆ, ಮನೆಯಲ್ಲಿ ದೀಪ ಇಟ್ಟಂಗೆ, ದೀಪದಲ್ಲೂ ಪ್ರಕಾಶ ಇದೆ, ಸೂರ್ಯನಲ್ಲೂ ಪ್ರಕಾಶ ಇದೆ. ಆದರೆ ಪ್ರಕಾಶದಲ್ಲಿ ಬಹಳ ವ್ಯತ್ಯಾಸ ಇದೆ. ಸೂರ್ಯನ ಪ್ರಕಾಶ ಮಹಾನ್, ಅದೇನೇ ದೀಪದ ಪ್ರಕಾಶ ಖಾಲಿ ಒಂದು ನಮ್ಮ ರೂಮನ್ನು ಬೆಳಕು ಮಾಡುತ್ತೆ ಅಷ್ಟೇ. ಅದೇ ರೀತಿ ನಿಮ್ಮಲ್ಲಿ ಏನು ಜ್ಞಾನ ಇದೆಯಲ್ಲ, ಇದು ದೀಪದ ಬೆಳಕಿದ್ದ ಹಾಗೆ ಆ ಜಿನೇಂದ್ರ ಭಗವಾನರ ಜ್ಞಾನ ಕೇವಲ ಜ್ಞಾನ ಇದ್ದ ಹೇಗೆ ಅದು ಸೂರ್ಯ ಇದ್ದ ಹಾಗೆ ಆ ಕೇವಲ ಜ್ಞಾನ. ಅರ್ಥ ಆಯಿತು? ಇಲ್ಲಿ ಏನಾಗುತ್ತೆ ಅಂದರೆ, ನಮಗೀಗ ಆ ಕೇವಲ ಜ್ಞಾನದಂಥ ಸೂರ್ಯರೂಪಿ ಅಂದರೆ ಆ ಏನು ಜ್ಞಾನ ಇದೆ ನೋಡಿ, ಆ ಜ್ಞಾನ ಯಾವ ರೀತಿ ಹೇಗೆ ಅಂದರೆ, ನಿಮ್ಮ ಸೂರ್ಯ ಹೇಗಿದ್ದಾನೆ? ಈಗ ಸೂರ್ಯ ಮೇಲೆ ನೋಡ್ತಾರಲ್ಲ, ಸೂರ್ಯನ ಬೆಳಕಿನಲ್ಲಿ ಏನೇನು ವಸ್ತು ಪ್ರಕಾಶಮಾನ ಆಗುತ್ತೆ? ಪರ್ವತ, ನೀರು, ಸಮುದ್ರ, ನದಿ, ಕಾಡು, ಬಯಲು ಪ್ರದೇಶ, ಗುಡಿಸಲು, ಅರಮನೆ, ಬಡವ, ಧನಿಕ, ರಾಜ, ಸ್ತ್ರೀ, ಪುರುಷ, ತಿರ್ಯಂಚ, ಕಲ್ಲು ಮಣ್ಣು ಎಲ್ಲನೂ ಪೂರ. ಆದರೆ ಎಲ್ಲದ್ರ ಮೇಲೂ ಒಂದೇ ರೀತಿ ಪ್ರಕಾಶ ಬೀಳ್ತದೆ. ಆ ಪ್ರಕಾಶದಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಎಲ್ಲವನ್ನು ಅದು ತೋರಿಸುತ್ತೆ. ಆದಿ ಇನ್ನೂ ಅನೇಕ ಪದಾರ್ಥಗಳಿದಾವೆ, ಸಾಕಷ್ಟು ಪದಾರ್ಥಗಳು, ಬೆಕ್ಕಾಸು ಪದಾರ್ಥ ಇದಾವೆ ಪ್ರಪಂಚದಲ್ಲಿ, ಎಲ್ಲವನ್ನು ಅದು ತೋರಿಸುತ್ತೆ. ಅದೇ ರೀತಿ ಜಿನೇಂದ್ರ ಭಗವಾನರ ಕೇವಲ ಜ್ಞಾನ ಕೂಡ ಅದೇ ರೀತಿ ಜಿನೇಂದ್ರ ಭಗವಾನರ ದಿವ್ಯಧ್ವನಿ. ನೀವು ಅದನ್ನು ಯಾವುದನ್ನು ಸೆಲೆಕ್ಷನ್ ಮಾಡೋರು, ಯಾವುದನ್ನು ಬಿಡೋರು? ಯಾರೋ ಹೇಳ್ತಾರೆ ನಮಗೆ ರಸ್ತೆ ಮೇಲೆ ಬಿದ್ದಿರೋ ಪ್ರಕಾಶ ಮುಖ್ಯ ಇದೆ ಅಂತ ಹೇಳ್ತಾರೆ, ಯಾರು ಹೇಳ್ತಾರೆ ನಮಗೆ ಬಿಲ್ಡಿಂಗ್ ಮೇಲೆ ಬಿದ್ದಿರೋಂಥ ಪ್ರಕಾಶ ಮುಖ್ಯ ಇದೆ ಅಂತಾರೆ, ಯಾರು ಹೇಳ್ತಾರೆ ನಮಗೆ ನೀರಿನ ಮೇಲೆ ಬಿದ್ದಂಥ ಪ್ರಕಾಶ ಮುಖ್ಯ ಇದೆ ಅಂತ ಹೇಳ್ತಾರೆ, ಯಾರೋ ಪರ್ವತದ ಮೇಲೆ ಬಿದ್ದಿರೋಂಥ ಪ್ರಕಾಶ ಮುಖ್ಯ ಇದೆ ಅಂತ ಹೇಳ್ತಾರೆ. ಆದರೆ ಬಂಧುಗಳೇ, ಇದು ಏಕದೇಶ ಸತ್ಯ ಅಂತ ಕರೀತಾರೆ ಇದನ್ನು. ಅರ್ಥ ಆಯಿತು? ಇದನ್ನು ಸಂಪೂರ್ಣ ಸತ್ಯ ಅಂತ ಕರೆಯಲಾಗಲ್ಲ. ಅದೇ ರೀತಿ ಅಕಸ್ಮಾತ್ ನಾವೇನಾದ್ರು ತತ್ವಸೂತ್ರ ನಮ್ಮ ಮುಖ್ಯ ಶಾಸ್ತ್ರ ಅಂತ ಕರೆದ್ರೆ ಅದನ್ನು ಏಕದೇಶ ಸತ್ಯ ಅಂತ ನಾವು, ಒಂದು ದೇಶ ಸತ್ಯ ಅಂತ ಕರಿಬಹುದು, ಸರ್ವದೇಶ ಸತ್ಯ ಅಲ್ಲ ಅದು. ಅರ್ಥ ಆಯ್ತು ನಿಮಗೆ? ಬಂಧುಗಳೇ, ಈ ಗೊಂದಲದಿಂದ ಹೇಗಾರು ಮಾಡಿ ನಾವೀಗ ಉಳಿಬೇಕು. ಬಹಳ ಗೊಂದಲ ಇದೆ ಅದು. ಮಾತ್ರಲ್ಲೂ ಮತ್ತೆ ಜೈನಾಗಮದಲ್ಲಿ ಈ ರೀತಿ ಗೊಂದಲ ಬರಬಾರ್ದು. ಯಾಕೆಂದರೆ ಇದು ಜೈನಾಗಮ ಇದೆ, ಇದರಲ್ಲೇ ಗೊಂದಲ ಆದರೆ ಮತ್ತೆ ನಿಮ್ಮನ್ನು 3 ಲೋಕದಲ್ಲಿ ಉಳಿಸೋರು ಯಾರು? ಇದೊಂದು ಪ್ರಶ್ನೆ ಬರ್ತದಲ್ವಾ? ಇಲ್ಲೇ ಇಷ್ಟು ಗೊಂದಲ ಆದರೆ ಇನ್ನು ನಿಮ್ಮನ್ನು 3 ಲೋಕದಲ್ಲಿ ಯಾರು ಉಳಿಸೋರೋ? ಆ ಗೊಂದಲದಿಂದ ಉಳಿಯೋದಕ್ಕೆ ಒಂದು ಐಡಿಯಾ ಇದೆ ಬಂಧುಗಳೇ. ಇದು ನಾವು ನಮ್ಮ ತಲೆಗೆ ಬಂದ ವಿಚಾರದಿಂದ ಹೇಳ್ತಾ ಇದ್ದೀವಿ. ನಾವು ಇದನ್ನು ಯಾರ ಹತ್ರ ಗುರುಗಳ ಹತ್ರ ಚರ್ಚೆ ಮಾಡಿಲ್ಲ ಅಥವಾ ನಾವು ಕೇಳಿ ತಿಳ್ಕೊಂಡಿಲ್ಲ. ನಮಗೆ ಅನಿಸ್ದಾಗೆ ನಾವು ಒಂದು ವಿಚಾರ ಹೇಳ್ತೀವಿ, ಕೇಳಿ ಬಂಧುಗಳೇ. ನಾವು ಈ ಸಮಸ್ಯೆಯಿಂದ ಉಳಿಬೇಕಿದ್ರೆ ನಾವು ಒಂದು ಉಪಾಯ ಮಾಡಿದರೆ ಒಳ್ಳೇದಲ್ವ? ಏನಂದರೆ, ಯಾರು ಅಕಸ್ಮಾತ್ ನಮಗೆ ಕೇಳ್ತಾರೆ ಈ ಜೈನಾಗಮದ ಮುಖ್ಯ ಶಾಸ್ತ್ರ ಯಾವುದು, ನೀವೇನಾದ್ರು ಹೀಗೆ ಉತ್ತರ ಕೊಟ್ಟರೆ ಹೇಗೆ? ನೀವು ಇದನ್ನು ವಿಚಾರ ಮಾಡಿ ನನಗೆ ಹೇಳ್ರಿ ಅಷ್ಟೇ. ಇದನ್ನು ನಾನು ನಿಮಗೇನು ಆದೇಶ ರೂಪದಲ್ಲಿ ನಾನೇನು ಹೇಳ್ತಿಲ್ಲ. ಇದನ್ನೊಂದು ನಿಮಗೊಂದು ಅಂದರೆ ವಿಚಾರ ಮಾಡೋದಕ್ಕೆ ನಿಮ್ಮ ಮುಂದ್ಗಡೆ ನಾನೊಂದು ಇಟ್ಟಿದ್ದೀನಿ. ಇದನ್ನು ನಾನೇನು ಪೂರ ಗ್ಯಾರಂಟಿ ಅಂತೇಳಿ ನಂದೇನು 100% ಗ್ಯಾರಂಟಿ ನಾನು ಸತ್ಯ ಹೇಳ್ತೀನಿ ಹಾಗೆ ಆ ರೀತಿ ನಾನು ಹೇಳ್ತಾ ಇಲ್ಲ. ನನ್ನ ಒಂದು ಅನುಭವವನ್ನು, ನನ್ನ ಒಂದು ವಿಚಾರ ಶಕ್ತಿಯನ್ನು ನಾನು ನಿಮ್ಮ ಮುಂದ್ಗಡೆ ಇಡ್ತೀನಿ. ಇದನ್ನು ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಬಂಧುಗಳೇ. ನೀವು ಸ್ವಾಧ್ಯಾಯ ಮಾಡಿ ನಿಮಗೆ ಏನು ವಿಚಾರ ಬರ್ತದೆ ಅಂತ ನಮಗೆ ಬಂದು ಇದನ್ನು ಸ್ವಲ್ಪ ಸೂಚನೆ ಕೊಟ್ಟರು ಒಳ್ಳೆಯದು. ಇದ್ರ ಬಗ್ಗೆ ನಾನು ಹೇಳಿದ್ದೆ ಸತ್ಯ ಇದೇ ಹಾಗೆ ಹೀಗೆ ನಾನು ಹಾಗೆ ಹೇಳಲ್ಲ, ಅದಲ್ಲ, ಈ ವಿಚಾರದಲ್ಲಿ ಹಾಗೆ ಹೇಳಕ್ಕೆ ಬರಲ್ಲ. ನನ್ನ ಅನುಭವವನ್ನು ನಾನು ಹೇಳ್ತೀನಿ, ಕೇಳಿ ಬಂಧುಗಳೇ. ಈಗ ಅಕಸ್ಮಾತ್ ಯಾರು ನಮಗೆ ಬಂದು ಕೇಳಿದ್ರು, ಏನು ಜೈನ ಆಗಮದ ಮುಖ್ಯ ಶಾಸ್ತ್ರ ಯಾವುದು? ಎಲ್ಲ ಗೊಂದಲದಿಂದ ನಾವು ಉಳಿಯೋದಕ್ಕೆ ಒಂದು ಮಾತಂದರೆ ಹೇಗೆ? ಏನು? ದ್ವಾದಶಾಂಗ ಅಥವಾ ಜಿನವಾಣಿ ಶಾಸ್ತ್ರ ಅಥವಾ ಜಿನಾಗಮ. ನೋಡಿ, 3 ಶಬ್ದಗಳು: ದ್ವಾದಶಾಂಗ, ಜಿನಾಗಮ, ಜಿನವಾಣಿ ಶಾಸ್ತ್ರ.
ಹೀಗಂದರೆ ಹೇಗೆ ಅಂದರೆ ನಿಮಗೆ ಇದು ನಿಮ್ಮ ವಿಚಾರಶಕ್ತಿಗೆ ಬಿಟ್ಟಿದ್ದೀನಿ ಬಂಧುಗಳಿದೆ. ನಮ್ಮ ವಿಚಾರಶಕ್ತಿಯನ್ನು ನಾವು ನಿಮಗೆ ತಿಳಿಸಿದ್ದೀವಿ ಅಷ್ಟೇ. ಜಿನಾಗಮದ ಶಾಸ್ತ್ರ ಅಂದರೆ ಜೈನರ ಶಾಸ್ತ್ರ ಯಾವುದು ಅಂದರೆ ನಾವು ಕೊಡುವ ಉತ್ತರ ಸಾಮಾನ್ಯವಾಗಿ ದ್ವಾದಶ ಅಂಗಶಾಸ್ತ್ರ, ಜಿನಾಗಮ, ಜಿನವಾಣಿ ಶಾಸ್ತ್ರ. ಯಾವುದರಲ್ಲೂ ಈ ಮೂರರಲ್ಲಿ ಒಂದು ಉತ್ತರ. ಅರ್ಥ ಆಯ್ತು ನಿಮಗೆ? ದ್ವಾದಶಾಂಗ ಅಥವಾ ಜಿನಾಗಮ ಅಥವಾ ಜಿನವಾಣಿ ಶಾಸ್ತ್ರ. ಬೇರೆ ಯಾವುದು ಐಡಿಯಾ ಕಾಣ್ತಿಲ್ಲ ಬಂಧುಗಳೇ. ಇಲ್ಲಿ ಬೇರೆ ಏನು ಹೇಳೋದಕ್ಕೂ ಇಲ್ಲಿ ಕಾಣ್ತಾ ಇಲ್ಲ. ಬೇರೆ ಅವ್ರ ರಸ್ತೆನೇ ಸಿಗ್ತಾ ಇಲ್ಲ. ಬೇರೆ ಯಾವುದೋ ಒಂದು ಶಾಸ್ತ್ರದ ಹೆಸರು ಹೇಳೋದಕ್ಕೆ ರಸ್ತೆ ಸಿಗ್ತಾಯಿಲ್ಲ. ಕಾರಣ ಏನು? ಹೀಗೆ ಯಾಕೆ ಕಾರಣ? ಇದಕ್ಕೋಸ್ಕರ ನೀವು ಈಗ ಗಮನ ಇಟ್ಟು ಒಂದು ಸ್ವಲ್ಪ ಕೆಳಗಡೆ ಕೇಳಬೇಕು. ನಾನೀಗ ಏನು ಮುಂದೆ ಏನು ಹೇಳ್ತೀನಿ ಅನ್ನೋದನ್ನು ನೀವು ಕೇಳಿದ್ರೆ ನಿಮಗೂ ಒಂದು ಸ್ವಲ್ಪ ಅನುಭವ ಆಗುತ್ತೆ. ಅಷ್ಟು ತನಕ ನಿಮಗೂ ಇದು ಗೊಂದಲನೇ ಇರ್ತದೆ. ಈಗ ಒಂದು ಬಂಧುಗಳೇ ಒಂದು ಕೆಲಸ ಮಾಡಿ, ಒಂದು ಲೈನ್ನಲ್ಲಿ ಕೇಳಿ. ಸ್ವಲ್ಪ ಒಂದು ವಿಷಯಗಳನ್ನು ನಾವು ಹೇಳ್ತೀವಿ ಇಲ್ಲಿ, ಅದನ್ನು ಕೇಳ್ರಿ. ಈ ಸಮಸ್ಯೆ ಯಾಕೆ ಬಂತು, ಶ್ರುತಸ್ಕಂದ ಅನ್ನುವಂಥ ಉಪದೇಶ ನಾವು ಯಾಕೆ ಮಾಡಬೇಕಾಯ್ತು, ನಾವು ಹೇಳುವಂಥ ಉದ್ದೇಶ ಯಾವುದು, ನಾವು ಹೇಳೋದಕ್ಕೆ ಏನು ಕಾರಣ, ನಿಮ್ಗೆ ಅದು ತಾನೇ ಗೊತ್ತಾಗ್ತದೆ. ಸ್ವಲ್ಪ ಗಮನ ಇಟ್ಟು ಉಪದೇಶವನ್ನು ಕೇಳ್ರಿ. ನೋಡ್ರಿ ಈಗ ಬಂಧುಗಳಲ್ಲಿ ಈ ಬಸ್ತಿಲಲ್ಲನ ಶ್ರುತಸ್ಕಂದ ಅಂಥೇಳಿ ಒಂದು ಮಾಡಿರ್ತಾರೆ ನೋಡ್ರಿ. ಅಂದರೆ ತಾಮ್ರದ ಆ ತಗಡಿನಲ್ಲಿ, ದಪ್ಪವಾದ ತಗಡಿನಲ್ಲಿ ಆ ಅಕ್ಷರಗಳನ್ನು ಕೊರೆದು ಮಾಡಿರ್ತಾರೆ. ಅಕ್ಷರವು ಪದಗಳು ಮತ್ತು ಪದ ಸಂಖ್ಯೆ ಎಲ್ಲ ಮಾಡಿರ್ತಾರೆ ನೋಡ್ರಿ. ಅದನ್ನು ಸಾಮಾನ್ಯವಾಗಿ ಅದೇನಿದೆ ಶ್ರುತ ಅಂದರೆ ಜಿನೇಂದ್ರ ಭಗವಾನರು ಹೇಳಿರೋ ಶ್ರುತ ಸ್ಕಂದ ಇದೆ. ಅದ್ರಲ್ಲಿ ನೋಡೋಣ ಬಂಧುಗಳೇ, ಅದರಲ್ಲಿ ಈ ಜಿನೇಂದ್ರ ಭಗವಾನರು ಹೇಳಿರಲ್ಪಟ್ಟ ಜಿನವಾಣಿಯನ್ನು ಆಗಮ ಅಂತಲೂ ಹೇಳ್ತಾರೆ. ಆಗಮ ಆಗಮದ ಬಗ್ಗೆ ನಿಮಗೆ ಹಿಂದೆ ಒಂದು ಸಲ ಹೇಳಿದ್ದೆ ನಾನು. ಆ ಅಂದರೆ ಆಪ್ತ, ಗ ಅಂದರೆ ಗಣಧರರಿಂದ ಸಂಗ್ರಹಿತ, ಮ ಅಂದರೆ ಮುನಿಗಳಿಂದ ಬರೆದು ವಿಚಾರಿಸಲ್ಪಟ್ಟು ಚಾರಿತ್ರದಲ್ಲಿ ತಂದಿರೋದು. ಅರ್ಥ ಆಯಿತು? ಏನೇನ ಆ ಗ ಮ, ಆಗಮ ಅಂತ ಕರೀತಾರೆ. ಆ ದೊಡ್ಡದು. ಆ ಅಂದರೆ ಆಪ್ತ. ಆಪ್ತ ಅಂದರೆ ಯಾರು? 18 ದೋಷದಿಂದ ರಹಿತ ಆ ಏನು ಜಿನೇಂದ್ರ ಭಗವಾನರು ಇದ್ದಾರೆ ನೋಡ್ರಿ, ಅವರನ್ನು ಆಪ್ತ ಅಂತ ಕರೀತಾರೆ. ಗ ಅಂದರೆ ಗಣಧರರು. ಅವರ ದಿವ್ಯ ಧ್ವನಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಶಾಸ್ತ್ರವನ್ನು ದ್ವಾದಶಾಂಗ ರೂಪ ವಿಭಜನೆ ಮಾಡಿ ಅದನ್ನು ಸಂಗ್ರಹ ಮಾಡಿದ್ರಲ್ಲ, ಅವರು ಗಣಧರ ಪರಮೇಶ್ವರಿಗಳು. ಮತ್ತು ಮ ಅಂದರೆ ಮುನಿ, ಮುನಿಗಳಿಂದ ಬರೆದು ವಿಚಾರಿಸಲ್ಪಟ್ಟು ಮತ್ತು ಚಾರಿತ್ರದಲ್ಲಿ ತಂದಿರೋದು. ಯಾವುದು ಅಂದರೆ ಮುನಿಗಳು ಅದನ್ನು ನಮಸ್ಕಾರ ಮಾಡಿ ಅದನ್ನು ಅವರ ಚಾರಿತ್ರದಲ್ಲಿ ಅದನ್ನು ಅಳವಡಿಸ್ಕೊಂಡ್ರು ಅಂತ, ಅದನ್ನೇನ ಆಗಮ ಅಂತ ಕರೀತಾರೆ. ಅರ್ಥ ಆಯಿತು? ಇರಲಿ. ಇನ್ನು ಬಂಧುಗಳೇ, ಆ ಬಸ್ತಿಲೆಲ್ಲ ಕೊರೆದು ಹಾಕಿದ್ರಲ್ಲ, ಅದು ಏನು ಅರ್ಥ ಇರ್ಬೋದು, ಅದರೊಳಗಡೆ ಏನು ಬರೆದಿರ್ಬೋದು? ಯಾಕೆಂದರೆ ನಮ್ಮ ಸಾಮಾನ್ಯ ಶ್ರಾವಕರೆಲ್ಲ ಪಾಪ ಅದನ್ನು ಓದೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗಿ ಬಸ್ತಿ ಒಳಗಡೆ ಎಲ್ಲ ಇರ್ತಾವು. ಅದರ ಒಳಗಡೆ ಏನಿರ್ಬೋದು ಬಂಧುಗಳೇ, ಅದ್ರ ಬಗ್ಗೆ ಇಲ್ಲಿ ನೋಡೋಣ ಒಂದು ಸ್ವಲ್ಪ. ಇದನ್ನೆಲ್ಲ ನಿಮ್ಗೊಂದು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಅಕಸ್ಮಾತ್ ನಿಮಗಿದು ಈಗ ನಾನು ಓದ್ತಾ ಹೋಗ್ತೀನಿ ಅಷ್ಟೇ, ಲೈನ್ನಲ್ಲಿ ಹೇಳ್ತಾ ಹೋಗ್ತೀನಿ ಕೆಳಗಡೆ. ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ನೀವು ಖಾಲಿ ಕಿವಿಯಲ್ಲಿ ಕೇಳ್ತಾ ಇರ್ರಿ. ಗೊತ್ತಾಗದಿದ್ರೆ ಬೇಡ. ಖಾಲಿ ಕಿವಿಯಿಂದ ಕೇಳೋದ್ರಿಂದನೂ ನಿಮ್ಮದು ಅದೆಷ್ಟೋ ಪಾಪಕರ್ಮಗಳು ನಿರ್ಜರ ಆಗ್ತವೆ ಅಂತ ಆಚಾರ್ಯ ಭಗವಾನರು ಹೇಳಿದ್ದಾರೆ. ನಾವಲ್ಲ, ಆಚಾರ್ಯ ಭಗವಾನರು, ಸಾಕಷ್ಟು ಆಚಾರ್ಯ ಭಗವಾನರು ಹೇಳಿದ್ದಾರೆ. ಜಿನವಾಣಿಲಿ ಅಂಥ ಒಂದು ಬಹಳ ಸಾಮರ್ಥ್ಯ ಇದೆ, ಭಾರಿ ಸಾಮರ್ಥ್ಯವಾದ ಜಿನವಾಣಿ ಇದೆ. ಅದನ್ನು ಬಂಧುಗಳೇ ನೀವೊಂದು ಕೆಲಸ ಮಾಡಿ. ಈಗ ಇನ್ನು ಮುಂದೆ ಇನ್ನೊಂದು ನಿಮ್ಗೊಂದು 10, 15, 20 ನಿಮಿಷ, 20-25 ನಿಮಿಷ ನಾವು ಹೇಳ್ಬೋದು ಇದನ್ನು. ಆದರೆ ನೀವು ಖಾಲಿ ಆ ಶಬ್ದಗಳು ನಿಮ್ಗೆ ಗೊತ್ತಾಗದಿದ್ದರೆ ಪರವಾಗಿಲ್ಲ, ಏನೂ ವಿಚಾರ ಮಾಡಬೇಡ್ರಿ, ನೀವು ಏನೂ ಚಿಂತೆ ಮಾಡಬೇಡ್ರಿ. ಖಾಲಿ ಶಬ್ದಗಳನ್ನು ಮಾತ್ರ ಕಿವಿಯಲ್ಲಿ ಕೇಳ್ರಿ. ಖಾಲಿ ನಿಮ್ಮ ಕಿವಿಯಲ್ಲಿ ಕೇಳ್ತಾ ಇರ್ರಿ ಸಾಕು. ಶ್ರದ್ಧೆಯಿಂದ ನಿಮ್ಮದು ಅದೆಷ್ಟೋ ಜ್ಞಾನವರ್ಣೀಯ ಕರ್ಮ, ಅದು ಎಷ್ಟೋ ಪ್ರಮಾಣದ ಜ್ಞಾನವರ್ಣೀಯ ಕರ್ಮ ನಿಮ್ಮದು ನಾಶ ಆಗಿ ಹೋಗುತ್ತೆ. ಅದು ಗ್ಯಾರಂಟಿ ನಾವು ಕೊಡ್ತೀವಿ. ಇನ್ನು ಬಂಧುಗಳೇ ಖಾಲಿ ಗಮನ ಇಟ್ಟು ಕೇಳ್ರಿ ಅಷ್ಟೇ. ಕೇಳ್ರಿ. ಇಲ್ಲಿ ಜಿನೇಂದ್ರ ಭಗವಾನರ ದಿವ್ಯಧ್ವನಿಯಲ್ಲಿ ಬಂದಂಥ ಶಾಸ್ತ್ರಗಳನ್ನು ಈ ರೀತಿ ವಿಭಾಗಿಸಿದ್ದಾರೆ. ಆ ವಿಭಾಗಗಳನ್ನು ಶ್ರದ್ಧೆಯಿಂದ ಕೇಳ್ರಿ. ಶ್ರುತಜ್ಞಾನದ 2 ಭೇದಗಳಿವೆ. ಒಂದು ಅಂಗಪ್ರವಿಷ್ಟ, ಇನ್ನೊಂದು ಅಂಗಬಾಹ್ಯ. ಒಂದು ಪ್ರವಿಷ್ಟ, ಇನ್ನೊಂದು ಅಂಗಬಾಹ್ಯ. ಅರಿಹಂತರ ಮೂಲಕ ಅರ್ಥರೂಪವಾಗಿ ಪ್ರತಿಪಾದಿಸಲ್ಪಟ್ಟ ಮತ್ತು ಗಣಧರರ ಮೂಲಕ ಸೂತ್ರ ಗ್ರಂಥ ರೂಪದಿಂದ ರಚಿಸಲ್ಪಟ್ಟ ದ್ವಾದಶಾಂಗ ಶ್ರುತವನ್ನು ಅಂಗಪ್ರವಿಷ್ಟ ಅನ್ನುತ್ತಾರೆ. ಇದರಲ್ಲಿ 11 ಅಂಗ, 14 ಪೂರ್ವ ಎಲ್ಲ ಬರ್ತದೆ. ಈಗ ನೋಡೋಣ, ಆ ಅಂಗಗಳನ್ನು ನೋಡೋಣ ಒಂದ್ಸಲ.
ನಂಬರ್ 1 ಆಚಾರಾಂಗ. ಈ ಆಚಾರಾಂಗದೊಳಗಡೆ 8 ಪ್ರಕಾರದ ಶುದ್ಧಿ, 5 ಸಮಿತಿ, 3 ಗುಪ್ತಿ ಬಗ್ಗೆ, ಮುನಿಯ ಆಚರಣೆಯ ಬಗ್ಗೆ ವಿಸ್ತಾರವಾದ ವರ್ಣನೆ ಇದೆ. ಇದನ್ನು ಜಿನೇಂದ್ರ ಭಗವಾನರ ದಿವ್ಯ ಧ್ವನಿಯನ್ನು ತಿಳಿದು ಗಣಧರ ಪರಮೇಶ್ವರಿಗಳು 18,000 ಪದದಲ್ಲಿ 18,000 ಪದ ಸಂಖ್ಯೆಯಲ್ಲಿ ಇದನ್ನು ಪ್ರರೂಪಿಸಿದ್ದಾರೆ. ಅದಾದ ನಂತರ 2 ನಂಬರ್ ಸೂತ್ರಕೃತಾಂಗ. ಕಲ್ಪ ಎಂದರೇನು, ಅಕಲ್ಪ ಎಂದರೇನು, ಸ್ಥಾಪನ ಅಂದರೆ ಇನ್ನು ಜ್ಞಾನದ ಅಂಗಗಳು, ಸ್ವಾಧ್ಯಾಯದ ಭೇದಗಳು, ವ್ಯವಹಾರ ಧರ್ಮದ ಕ್ರಿಯೆಗಳ ವರ್ಣನೆ. ಇದನ್ನು ಗಣಧರ ಪರಮೇಶ್ವರಿಗಳು 36,000 ಪದಗಳಿಂದ ವರ್ಣನೆ ಮಾಡಿದ್ದಾರೆ. ನಂಬರ್ 3 ಸ್ಥಾನಾಂಗ. 1 1, 2 2, 3 3, 4 4 ಮುಂತಾದ ಸ್ಥಾನದಲ್ಲಿ ಪದಾರ್ಥಗಳ ವರ್ಣನೆ. ಅದನ್ನು ಗಣಧರ ಪರಮೇಶ್ವರಿಗಳು 42,000 ಪದ ಸಂಖ್ಯೆಯಿಂದ ಮಾಡಿದ್ದಾರೆ. ಇನ್ನು 4 ನಂಬರ್ ಸಮವಾಯಾಂಗ. ಜೀವಾದಿ ಪದಾರ್ಥಗಳ ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳ ಸಮಾನತೆಗಳ ವಿಚಾರ ಸಮವಾಯಾಂಗ. ಇದನ್ನು 1,64,000 ಪದ ಸಂಖ್ಯೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಂಬರ್ 5 ವ್ಯಾಖ್ಯಾ ಪ್ರಜ್ಞಪ್ತಿ. ವ್ಯಾಖ್ಯಾ ಪ್ರಜ್ಞಪ್ತಿ ಜೀವದ ಅಸ್ತಿತ್ವ ಹೇಗೆ, ಎಲ್ಲಿಂದ ಬರುತ್ತದೆ, ಎಲ್ಲಿ ಉತ್ಪನ್ನವಾಗುತ್ತದೆ ಮುಂತಾದ 60,000 ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ 2,28,000 ಪದಗಳಿಂದ ಕೊಟ್ಟಿದ್ದಾರೆ. ಇನ್ನು ನಂಬರ್ 6 ಜ್ಞಾತೃಕಥಾಂಗ. ಅನೇಕ ಪ್ರಕಾರದ ಆಖ್ಯಾನ, ವ್ಯಾಖ್ಯಾನ, ಉಪಾಖ್ಯಾನ, ತೀರ್ಥಂಕರರ ಉಪದೇಶದ ವಿಧಿ, ಸಂದೇಹ ನಿವಾರಣೆ ಮಾಡುವ ವಿಧಿ, ಅನೇಕ ಕಥೆಗಳು, ಅನೇಕ ಉಪಕಥೆಗಳು ಇರುತ್ತದೆ. ಇದು 50,56,000 ಪದಗಳ ಪ್ರಮಾಣದಲ್ಲಿ ಇದನ್ನು ಜಿನೇಂದ್ರ ಭಗವಾನರು ಹೇಳಿದ್ರಿಂದ ಅದನ್ನು ಗಣಧರರು ಅಷ್ಟು ಪದ ಸಂಖ್ಯೆಯಲ್ಲಿ ಅದನ್ನು ಹೇಳಿದ್ದಾರೆ ನೋಡ್ರಿ, ಜ್ಞಾತೃಕಥಾಂಗನು. ಇನ್ನು ಉಪಾಸಕ ಅಧ್ಯಯನಾಂಗ ಅಂದರೆ ಉಪಾಸಕ ಅಧ್ಯಯನಾಂಗ. ಇದರಲ್ಲಿ ಇದು ನಂಬರ್ 7 ಉಪಾಸಕ ಅಧ್ಯಯನಾಂಗ. ಇದರಲ್ಲಿ ಶ್ರಾವಕರ ಆಚರಣೆ, ಕ್ರಿಯೆ, ಅನುಷ್ಠಾನ ಆದಿ ವಿವೇಚನೆ ಇದೆ. ಇದರಲ್ಲಿ 11,70,000 ಪದ ಪ್ರಮಾಣದಲ್ಲಿ ಇದನ್ನು ಹೇಳಿದ್ದಾರೆ. ಇನ್ನು ನಂಬರ್ 8 ಅಂತಃಕೃತದ ದಶಾಂಗ. ನಂಬರ್ 8 ಅಂತಃಕೃತ ದಶಾಂಗ. ಇದರಲ್ಲಿ ಪ್ರತಿಯೊಬ್ಬ ತೀರ್ಥಂಕರರ ಕಾಲದಲ್ಲಿ ಆಗುವಂತಹ 10 ಅಂತಃಕೃತ ಕೇವಲಿಗಳು ಅವರ ವರ್ಣನೆಯನ್ನು 23,28,000 ಪದ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇನ್ನು ನಂಬರ್ 9 ಅನುತ್ತರೋಪಪಾದಿಕ ದಶಾಂಗ. ಇದರಲ್ಲಿ ಪ್ರತಿಯೊಬ್ಬ ತೀರ್ಥಂಕರರ ಕಾಲದಲ್ಲಿ ಆಗುವ ಭಯಂಕರ ಉಪಸರ್ಗಗಳನ್ನು ಸಹನ ಮಾಡಿಕೊಂಡು ಅನುತ್ತರ ವಿಮಾನಗಳಲ್ಲಿ ಉತ್ಪನ್ನ ಆಗುವಂಥ 10 ಮಹಾಮುನಿಗಳ ಚಾರಿತ್ರದ ವರ್ಣನೆಯನ್ನು ಹೇಳಿದರೆ ಅದನ್ನು 92,44,000 ಪದ ಪ್ರಮಾಣದಲ್ಲಿ ರಚಿಸಿದ್ದಾರೆ. ಇನ್ನು ನಂಬರ್ 10 ಪ್ರಶ್ನಾ ವ್ಯಾಕರಣಾಂಗ. ಯುಕ್ತಿ ಮತ್ತು ನಯಗಳ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ದೊರೆಯುವಂಥದ್ದು. ಇದನ್ನು 93,16,000 ಪದ ಪ್ರಮಾಣದಲ್ಲಿ ಮಾಡಿದ್ದಾರೆ. ನಂಬರ್ 11 ವಿಪಾಕ ಸೂತ್ರಾಂಗ. ಪಾಪ ಪುಣ್ಯಗಳ ಫಲಗಳ ವಿವೇಚನೆ ಇದರಲ್ಲಿ ಎಲ್ಲ ಮಾಡಿದ್ದಾರೆ ಬಹಳ ವಿಸ್ತಾರವಾಗಿ. ಇದರ ಪದ ಸಂಖ್ಯೆ ಇದೆ 1,84,00,000 ಪದ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇನ್ನು 12 ದೃಷ್ಟಿವಾದಾಂಗ. ಈ ದೃಷ್ಟಿವಾದಾಂಗದಲ್ಲಿ 363 ಮಿಥ್ಯಾ ಮತಗಳ ವರ್ಣನೆ
ಮತ್ತು ನಿರಾಕರಣೆ, ಲೋಕ, ಮಂತ್ರ, ಕಲೆ, ಕತೆ ಆದಿ ಆದಿ ವರ್ಣನೆ ಇದೆ. ಇದರ ಮುಖ್ಯ 5 ಭೇದಗಳಿವೆ. ನೋಡಿ ಬಂಧುಗಳೇ, ಇಲ್ಲಿ ಏನಾಗಿತ್ತು, 1ರಿಂದ 11 ಅಂಗದವರೆಗೆ ನೀವು ಭೇದಗಳನ್ನು ಕೇಳಿಲ್ಲಲ್ಲ. ಈಗ 12ನೇ ನಂಬರ್ ಯಾವುದು? ದೃಷ್ಟಿವಾದ ಅಂಗ. ನೋಡಿ ಇಲ್ಲಿ ಒಂದು ಸ್ವಲ್ಪ ಮಹತ್ವಪೂರ್ಣ ಇದೆ. ಈಗ ನೀವು 1ರಿಂದ 11 ಅಂಗ ತನಕ ನೀವು ಡೈರೆಕ್ಟ್ ಬಂದಿದ್ದೀರಿ, ನಿಮ್ಗೆ ಇಲ್ಲಿ ಮಧ್ಯದಲ್ಲಿ ಭೇದ ಗೀದ ಏನೂ ಆಗಿಲ್ಲ. ಈಗ ಭೇದ ಆಗ್ತಾವೆ ನೋಡ್ರಿ. ಅಂದರೆ 12ನೇ ಅಂಗ ಏನಿದೆಯಲ್ಲ ಅದರ ಹೆಸರು ದೃಷ್ಟಿವಾದ ಅಂಗ. ಆ ದೃಷ್ಟಿವಾದ ಅಂಗದಲ್ಲಿ ಭೇದಗಳು ಆಗ್ತಾವೆ ನೋಡ್ರಿ. ಈಗ ಇದನ್ನು ಸ್ವಲ್ಪ ನೆನ್ಪಿಟ್ಬೇಕಾಗುತ್ತೆ ನಿಮಗೆ. 11ರ ತನಕ ಡೈರೆಕ್ಟ್ ಬಂತು, 12ರಲ್ಲಿ ಮಾತ್ರ ಬಹಳ ವಿಸ್ತಾರ ಇದೆ, ಇದು ಬಹಳ ದೊಡ್ಡ ಇದೆ, ಅದು ಭಾರಿ ದೊಡ್ಡ ಪ್ರಮಾಣದಲ್ಲಿದೆ 12ನೇ ಅಂಗ. ಅಂದರೆ ಇದರ ಹೆಸರು ದೃಷ್ಟಿವಾದ ಅಂಗ. ನೋಡಿ ಇದರ 5 ಭೇದ ಮಾಡಿದ್ದಾರೆ ಬಂಧುಗಳಿಗೆ, ಕೇಳ್ರಿ ಇಲ್ಲಿ. ಪರಿಕರ್ಮ ನಂಬರ್ 1, ನಂಬರ್ ಹಿಡ್ಕೊಳ್ರಿ, ನಂಬರ್ ಕೈಯಲ್ಲಿ ಹಿಡೀರಿ. ನಂಬರ್ 1 ಪರಿಕರ್ಮ, ನಂಬರ್ 2 ಸೂತ್ರ, ನಂಬರ್ 3 ಪ್ರಥಮಾನುಯೋಗ, ನಂಬರ್ 4 ಪೂರ್ವಗತ, ನಂಬರ್ 5 ಚೂಲಿಕ. ಆಯಿತು, ಇದೆಷ್ಟಾಯಿತು? 5 ಭೇದಗಳಾದವು. ಯಾವ್ದ್ರದ್ದು ಭೇದ ಇದು? ಯಾವುದ್ರ ಭೇದ ಹೇಳಿ? ದೃಷ್ಟಿವಾದಾಂಗ. ಅಂದರೆ 12ನೇ ಅಂಗದ 5 ಭೇದಗಳು ಅದು. ಈಗ ಆ 5 ಭೇದದೊಳಗಡೆ ಮತ್ತೆ 5 ಭೇದ ಇದಾವಲ್ಲ, ಅದರೊಳಗಡೆ ಮತ್ತೆ ಪ್ರಭೇದಗಳಿದಾವೆ. ಪರಿಕರ್ಮ ನಂಬರ್ 1 ಪರಿಕರ್ಮ, ಅದು ಅದರಲ್ಲಿ ಎಲ್ಲ ಗಣಿತ ಸೂತ್ರಗಳು. ಅರ್ಥ ಆಯಿತು? ಅದರಲ್ಲಿ ಪರಿಕರ್ಮದಲ್ಲ, ಅದರೊಳಗಡೆ ಭೇದಗಳಿದಾವೆ. ಯಾವ್ಯಾವ ಕೇಳ್ರಿ ಇಲ್ಲಿ. ಚಂದ್ರ ಪ್ರಜ್ಞಪ್ತಿ, ಸೂರ್ಯ ಪ್ರಜ್ಞಪ್ತಿ, ಜಂಬೂ ದ್ವೀಪ ಪ್ರಜ್ಞಪ್ತಿ, ದ್ವೀಪ ಸಾಗರ ಪ್ರಜ್ಞಪ್ತಿ, ವ್ಯಾಖ್ಯಾ ಪ್ರಜ್ಞಪ್ತಿ, ಹೀಗೆ 5 ಭೇದಗಳಿದಾವೆ. ಯಾವುದರಲ್ಲಿ? ಪರಿಕರ್ಮದಲ್ಲಿ. ಇನ್ನು ಸೂತ್ರದಲ್ಲಿ 363 ಮಿಥ್ಯಾ ಮತಗಳ ಮತ್ತು ಆ ಪಕ್ಷಗಳ ಪಕ್ಷ ಮತ್ತು ಪ್ರತಿಪಕ್ಷ, ಇದರ ಎಲ್ಲ ರೂಪದ ವರ್ಣನೆ ಇದೆ ನೋಡ್ರಿ. ಯಾವುದರಲ್ಲಿ? ಸೂತ್ರದಲ್ಲಿ. ಇನ್ನು ಪ್ರಥಮಾನುಯೋಗ 169 ಮಹಾಪುರುಷರ ವರ್ಣನೆ ಇದೆ ನೋಡ್ರಿ. ಅದರಲ್ಲೇನು ಭೇದ? ಯಾವ ಪ್ರಥಮಾನುಯೋಗ ಒಂದೇ ಇದೆ, ಅದರಲ್ಲಿ ಯಾವುದೂ ಭೇದ ಇಲ್ಲ. ಅದರ ನಂತರ ಪೂರ್ವಗತ, ಇದರ ವರ್ಣನೆಯನ್ನು ಮುಂದೆ ಹೇಳ್ತೀವಿ. ಪೂರ್ವಗತದ ಚೂಲಿಕ ನೋಡ್ರಿ. ಈಗ 4ನೇ ನಂಬರ್ ಪೂರ್ವಗತ ಏನು ಬಂತಲ್ಲ, ಅದರ ವರ್ಣನೆಯನ್ನು ನಾವು ಮುಂದೆ ಹೇಳ್ತೀವಿ. ಆದರೆ ಇಲ್ಲಿ 5ನೇ ನಂಬರ್ ಚೂಲಿಕ ನೋಡ್ರಿ. ಈಗ ಚೂಲಿಕ ಇದರಲ್ಲಿ 1 ಜಲಗತ, 2 ಸ್ಥಳಗತ, 3 ಮಾಯಗತ, 4 ಆಕಾಶಗತ, 5 ರೂಪಗತ, ಹೀಗೆ 5 ಭೇದಗಳಿದಾವೆ. ಇದರಲ್ಲಿ ಏನೇನಿದೆ? ಜಲವರ್ಷ ಅಂದರೆ ಜಲಗತದಲ್ಲಿ ಭೂಮಿ ಗಮನ, ಮಾಯಾರೂಪ, ಇಂದ್ರಜಾಲ, ಆಕಾಶಗಮನ, ಮತ್ತು ಪಶು ಮುಂತಾದ ರೂಪಗಳ ಪರಿವರ್ತನೆ. ಆ ಥರ ಪಶುಗಳ ರೂಪ ಬೇಕಾದ್ರೆ ಹಾಕ್ಕೋಬೋದು, ಆ ಥರ ರೂಪ ಪರಿವರ್ತನೆ, ಅದರ ಸಂಬಂಧದ ಮಂತ್ರತಂತ್ರಗಳ ವರ್ಣನೆ ಎಲ್ಲ ಇದೆ ನೋಡ್ರಿ. ಯಾವುದ್ರೊಳಗಡೆ? ಈ ಚೂಲಿಕದೊಳಗಡೆ. ಈಗ ಬಂದುಗಡೆ ಇವೆಲ್ಲ ಯಾವ್ದ್ರದ್ದು ಭೇದನಪ್ಪ? ದೃಷ್ಟಿವಾದಾಂಗದ ಭೇದಗಳಲ್ಲಿ ಬಂದು ಇದು ಪ್ರಭೇದ ಬರ್ತಾ ಇದೆ. ಈಗ ಇದರಲ್ಲಿ ಪೂರ್ವಗತ ಏನಿತ್ತಲ್ಲ, ಪೂರ್ವಗತ ನೋಡಿ. ಪೂರ್ವಗತ ಅದರದ್ದು ಮತ್ತೆ 14 ಭೇದಗಳಿದ್ದಾವೆ ನೋಡಿ. ಫಸ್ಟಿಗೆ ದೃಷ್ಟಿವಾದಾಂಗದ್ದು 5 ಭೇದ ಆಯಿತು. 5 ಭೇದಗಳಲ್ಲಿ ಪರಿಕರ್ಮದ್ದು ಮತ್ತೆ 5 ಭೇದ ಆಯಿತು. ಸೂತ್ರದ್ದು ಇಲ್ಲಿ ಏನಾಗಿತ್ತು? ಸೂತ್ರದ್ದು ಒಂದೇ ಭೇದ ಇತ್ತು, ಮತ್ತು ಪ್ರಥಮಾನುಯೋಗದ್ದು ಒಂದೇ ಭೇದ ಇತ್ತು. ಚೂಲಿಕದ್ದು 5 ಭೇದ ಆಯಿತು. ಮತ್ತೆ ಪೂರ್ವಗತ ಉಳಿತಲ್ಲ, ಆ ಪೂರ್ವಗತದ್ದು ಮತ್ತೆ 14 ಭೇದಗಳಾಗ್ತವೆ. ಕೇಳ್ರಿ, ಸುಮ್ಮನೆ ಕೇಳ್ತಾ ಹೋಗ್ರಿ ಅಷ್ಟೇ. ನೀವು ಕಿವಿಯಲ್ಲಿ ಕೇಳ್ರಿ, ನೆನಪಾಗದಿರಲಿ ಕಿವಿಯಲ್ಲಿ ಕೇಳ್ರಿ. ಕಿವಿಯಲ್ಲಿ ಕೇಳೋದ್ರಿಂದ ಎಷ್ಟೋ ಗುಣ ಪ್ರಮಾಣದ ಕರ್ಮಗಳು, ಜ್ಞಾನವರ್ಣೆಯ ಕರ್ಮ ಎಷ್ಟೋ ಪ್ರಮಾಣ ಹಾಳಾಗಿ ಹೋಗುತ್ತೆ, ಅಂದರೆ ಅದು ನಾಶ ಆಗಿ ಹೋಗುತ್ತೆ. ಕೇಳ್ರಿ ಇಲ್ಲಿ ಬಂಧುಗಳು, ಕೇಳಿ. ಪೂರ್ವಗತದ 14 ಭೇದಗಳು. ಈಗ ಬೆರಳಲ್ಲಿ ಬೇಕಾದ್ರೆ ಕೈ ಬೆರಳಲ್ಲಿ ನೆನ್ಪಿಟ್ಕೊಡ್ರಿ. ಪೂರ್ವಗತದ 14 ಭೇದಗಳಿವೆ. ಅವುಗಳಲ್ಲಿ ಉತ್ಪಾದ, ವ್ಯಯ ಮತ್ತು ದ್ರವ್ಯದ ಪ್ರರೂಪಣೆ ಮಾಡಲಾಗಿದೆ. ಕೇಳ್ರಿ ಇಲ್ಲಿ. ಈಗ ನೆನ್ಪಿಟ್ಕೊಡ್ರಿ ನೋಡಿ, ಒಂದೊಂದೇ ಕೈ ನೆನ್ಪಿಟ್ಕೊಡ್ರಿ, ಒಂದೊಂದು ಬೆರಳು ನೆನ್ಪಿಟ್ಕೊಡ್ರಿ. 1 ಉತ್ಪಾದ ಪೂರ್ವ, ಅದರಲ್ಲಿ ಜೀವ, ಪುದ್ಗಲ ಮುಂತಾದವುಗಳ ಬಗ್ಗೆ 1 ಕೋಟಿ ಪದ ಪ್ರಮಾಣದಲ್ಲಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ಅದನ್ನು 1 ಕೋಟಿ ಪದ ಪ್ರಮಾಣದಲ್ಲಿ. ಇನ್ನು 2ನೇ ನಂಬರ್ ಅಗ್ರಾಯಣಿ ಪೂರ್ವ ಅಂತೇಳಿ. ಅದರೊಳಗಡೆ ಕ್ರಿಯಾವಾದ ಮುಂತಾದ ಪ್ರಕ್ರಿಯೆಗಳು ಸ್ವಸಮಯ ಮುಂತಾದ ಕುರಿತಾದ
ಅಂದರೆ ಶ್ವಾಸಮೇಧ ಕುರಿತಾದ ಚರ್ಚೆಗಳು, ವಿಷಯಗಳು, ವಿಷಯ ವಿವೇಚನೆ, ಅಲ್ಲಿ ಆ ಪದಾರ್ಥಗಳ ವರ್ಣನೆಯನ್ನು ಎಷ್ಟು ಮಾಡಿದ್ದಾರೆ, ಯಾವುದರಲ್ಲಿ ಎಷ್ಟರಲ್ಲಿ ಎಷ್ಟು ಪದ ಸಂಖ್ಯೆ, 96 ಲಕ್ಷ ಪದ ಸಂಖ್ಯೆಯಲ್ಲಿ ಮಾಡಿದ್ದಾರೆ ಅದನ್ನು, 96 ಲಕ್ಷ ಪದ ಸಂಖ್ಯೆಯಲ್ಲಿ. ಇನ್ನು ನಂಬರ್ 3 ವೀರ್ಯಾನುವಾದ ಪೂರ್ವ. ಕೇವಲಿ ಭಗವಾನರು, ಇಂದ್ರ, ಚಕ್ರವರ್ತಿ, ಬಲದೇವ ಮುಂತಾದವರ ಶಕ್ತಿಯ ವರ್ಣನೆ ಅಲ್ಲಿ ಮಾಡಿದ್ದಾರೆ. ಎಷ್ಟು ಪದ ಸಂಖ್ಯೆ, 70 ಲಕ್ಷ ಪದ ಸಂಖ್ಯೆಗಳಲ್ಲಿ ಮಾಡಿದ್ದಾರೆ ಅದನ್ನು. ನಂಬರ್ 4 ಅಸ್ಥಿನ ಅಸ್ಥಿ ಪ್ರವಾದ. ಅಸ್ಥಿನ ಅಸ್ಥಿ ಪ್ರವಾದ ಪೂರ್ವ. ಅದರ ಮುಂದೆ ಅದರಲ್ಲಿ ಕೇಳ್ರಿ, ಯಾವುದರಲ್ಲಿ 5 ಅಸ್ಥಿಕಾಯ, ವಿವಿಧ ನಯಗಳು, ಅಸ್ಥಿ ನಾಸ್ತಿ ಮುಂತಾದ ಅನೇಕ ಪರ್ಯಾಯಗಳ ವರ್ಣನೆ ಇದೆ. ಅದನ್ನು ಅಸ್ಥಿನ ಅಸ್ಥಿ ಪ್ರವಾದ ಅಂತ ಕರೀತಾರೆ. ಅದನ್ನು 60 ಲಕ್ಷ ಪದ ಪ್ರಮಾಣದಲ್ಲಿ ಹೇಳಿದ್ದಾರೆ. ಇನ್ನು ನಂಬರ್ 5 ಜ್ಞಾನ ಪ್ರವಾದ ಪೂರ್ವ. ಇದರಲ್ಲಿ 5 ಜ್ಞಾನಗಳು ಮತ್ತು ಇಂದ್ರಿಯಗಳ ವಿಭಾಗ. ಇದನ್ನು 99,999 ಪದ ಪ್ರಮಾಣದಲ್ಲಿ ಮಾಡಿದ್ದಾರೆ ಇದನ್ನು. ಇದಾದ ನಂತರ ನಂಬರ್ 6 ಕರ್ಮ ಪ್ರವಾದ ಪೂರ್ವ. ಕರ್ಮಗಳ ಬಂಧ, ಉದಯ, ಉಪಶಮ ಮುಂತಾದ ವಿವಿಧ ಇಲ್ಲಿ ಅವಸ್ಥೆಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇದು 1,80,00,000 ಪದಗಳಲ್ಲಿ ಇದೆ. ಇನ್ನು 7ನೇ ನಂಬರ್ ಸತ್ಯ ಪ್ರವಾದ ಪೂರ್ವ. ಇದರಲ್ಲಿ ವಚನಗುಪ್ತಿ, ವಚನ ಸಂಸ್ಕಾರಗಳ ಕಾರಣ, ವಚನದ ಪ್ರಯೋಗ, 12 ಪ್ರಕಾರದ ಭಾಷೆಗಳು, 10 ಪ್ರಕಾರದ ಸತ್ಯ, ವಕ್ತಾರನ ಪ್ರಕಾರಗಳು ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಇದು 1,06,00,000 ಪದಗಳಲ್ಲಿ ಇದೆ. ಯಾವುದು ಸತ್ಯ ಪ್ರವಾದ ಪೂರ್ವ. ಅದಾದ ನಂತರ 8ನೇ ನಂಬರ್ ಆತ್ಮ ಪ್ರವಾದ ಪೂರ್ವ. ಆತ್ಮ ದ್ರವ್ಯ ಮತ್ತು 6 ಪ್ರಕಾರದ ಜೀವ ಸಮೂಹ, ವಿಭಿನ್ನ ಪ್ರಕಾರಗಳಿಂದ ನಿರೂಪಣೆ ಇದೆ ಇದರಲ್ಲಿ. ಆದ್ದರಿಂದ ಇದು 26 ಕೋಟಿ ಪದ ಪ್ರಮಾಣದಲ್ಲಿದೆ ಆತ್ಮ ಪ್ರವಾದ ಪೂರ್ವ. ಇನ್ನು ನಂಬರ್ 9 ಪ್ರತ್ಯಾಖ್ಯಾನ ಪ್ರವಾದ ಪೂರ್ವ. ಇದರಲ್ಲಿ ವ್ರತ, ನಿಯಮ, ಪ್ರತಿಕ್ರಮಣ, ತಪ, ಆರಾಧನೆ, ಸಾಧುಗಳಿಗೆ ಯೋಗ್ಯ ಮತ್ತು ಅಯೋಗ್ಯ ಅಯೋಗ್ಯ ವಸ್ತುಗಳನ್ನು ತ್ಯಾಗ ಮಾಡುವಂಥದ್ದೆಲ್ಲನ ಅದ್ರ ಬಗ್ಗೆ. ಇದರ ಸಂಖ್ಯೆ ಮಾತ್ರ ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಇದರ ಪದ ಸಂಖ್ಯೆ, ಇದ್ರ ಸಂಖ್ಯೆ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಇರಲಿ ಬಂಧುಗಳೇ, ಸ್ವಲ್ಪ ಕನ್ಫ್ಯೂಸ್ನಲ್ಲಿದೆ, ಇರಲಿ. ಇನ್ನು ನಂಬರ್ 10 ವಿದ್ಯಾನುವಾದ ಪೂರ್ವ. ಇಲ್ಲಿ ರೋಹಿಣಿ ಆದಿ 5 ಮಹಾವಿದ್ಯೆಗಳು, ಅಂಗುಷ್ಟ ಪ್ರಸನ್ನಾದಿ 700 ಲಘು ವಿದ್ಯೆಗಳು, 8 ಮಹಾನಿಮಿತ್ತಗಳು, ಕ್ಷೇತ್ರ, ಶ್ರೇಣಿ, ಲೋಕ, ಪ್ರತಿಷ್ಠೆ, ಸಮುದ್ಘಾತ್ ಮೊದಲಾದ ವರ್ಣನೆ. ಇದರ ಪದ ಸಂಖ್ಯೆ 1,10,00,000 ಪದಗಳ ಪ್ರಮಾಣದಲ್ಲಿ. ವಿದ್ಯಾನುವಾದ ಪೂರ್ವ 10ನೇ ನಂಬರ್. ಇನ್ನು ಈಗ ಎಷ್ಟು ಬೇಕು ನಿಮಗೆ? 11 ನಂಬರ್ ಕಲ್ಯಾಣವಾದ ಪೂರ್ವ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರೆಗಳು ಇವುಗಳ ಗತಿಯ ಫಲ, ಪಕ್ಷಿಗಳ ಧ್ವನಿ, ತೀರ್ಥಂಕರ 5 ಕಲ್ಯಾಣಗಳು, ಇದನ್ನೆಲ್ಲನೂ 26 ಕೋಟಿ ಪದ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇನ್ನು ನಂಬರ್ 12 ಪ್ರಾಣವಾದ ಪೂರ್ವ. ಶರೀರ ಉಪಚಾರ ಅಂದರೆ ಶರೀರದ ಉಪಚಾರ ಎಲ್ಲ ಮುಂತಾದ ಅಷ್ಟಾಂಗ ಆಯುರ್ವೇದ ಮತ್ತು ವಿಷವಿದ್ಯೆ, ಪ್ರಾಣಾಯಾಮ ಆದಿ ಭೇದಗಳು, ಉಪಭೇದಗಳ ವರ್ಣನೆ ಇಲ್ಲಿ ಎಷ್ಟು? ಇದು 13 ಕೋಟಿ ಪದಗಳಿಂದ ಮಾಡಿದ್ದಾರೆ ನೋಡ್ರಿ. ಇನ್ನು ನಂಬರ್ 13 ಕ್ರಿಯಾ ವಿಶಾಲವಾದ ಪೂರ್ವ. ಇದರಲ್ಲಿ ಲೇಖನ, ಪುರುಷರ 72 ಕಲೆಗಳು, ಸ್ತ್ರೀಯರ 64 ಗುಣಗಳು ಮತ್ತು ಕಾವ್ಯ ಛಂದಸ್ಸುಗಳ ವಿವೇಚನೆ ಇದೆ ಇದರಲ್ಲಿ. ಇದನ್ನು 9 ಕೋಟಿ ಪದ ಪ್ರಮಾಣದಲ್ಲಿ ರೂಪಿಸಿದ್ದಾರೆ. ಇನ್ನು 14 ನಂಬರ್ ಲೋಕ ಬಿಂದುಸಾರ ಪೂರ್ವ. 8 ವ್ಯವಹಾರಗಳು, 4 ಬೀಜರಾಶಿ, ಪರಿಕ್ರಮ, ಗಣಿತ, ಶ್ರುತ ಸಂಪದ ಆದಿ ಎಲ್ಲ ವರ್ಣನೆ ಇದೆ
ಇದರಲ್ಲಿ 12,05,00,000 ಪದಗಳಿಂದ ಜಿನೇಂದ್ರ ಭಗವಂತರು ವರ್ಣನೆ ಮಾಡಿದ್ದಾರೆ. ಅರ್ಥ ಆಯ್ತು ಬಂಧುಗಳೇ? ಇಷ್ಟು ತನಕ ನೀವು ಕೇಳ್ತಾ ಇದ್ರಲ್ಲ, ಆರಾಮಾಗಿ ಕೇಳ್ತಾ ಇದ್ರಲ್ಲ, ಈಗ ಹೇಳ್ರಿ, ನೀವೇ ನನಗೆ ಹೇಳ್ರಿ. ನಿಮಗೆ ನಾವೀಗ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ, ಹೇಳ್ರಿ. ಈಗ ಇದರಲ್ಲಿ ಯಾವ ಶಾಸ್ತ್ರ ಮುಖ್ಯ ಇದೆ? ನಿಮ್ಗೇನು ಅನ್ಸುತ್ತೆ ನಮಗೆ ಹೇಳ್ರಿ ಒಂದು ಸಲ. ಕಷ್ಟ ಆಗುತ್ತಲ್ವಾ? ಭಾಳ ಕಷ್ಟ ಇದೆ ಬಂಧುಗಳೇ. ಯಾವ ಶಾಸ್ತ್ರ ಎಲ್ಲಿ ಮುಖ್ಯ ಅಂತ ಹೇಳೋದು ಇದು ಭಾಳ ಭಾಳ ದೊಡ್ಡ ಸಮಸ್ಯೆ ಇದೆ. ಈಗ ಅಕಸ್ಮಾತ್ ನಾವೇನಾರ ದ್ವಾದಶಾಂಗ ಶಾಸ್ತ್ರ ಅಂತ ಹೇಳ್ದು ಅಂದರೂ ಕೂಡ ಮತ್ತೆ ಅಲ್ಲಿ ಅಂಗಬಾಹ್ಯ ಶಾಸ್ತ್ರಗಳು ಸ್ವಲ್ಪ ಹೊರಗಡೆ ಉಳಿದು ಬಿಡ್ತಾವೆ. ಹಾಗೆ ಹೇಳ್ದಲ್ಲೂ ಕೂಡ ಅಂಗಬಾಹ್ಯ ಸ್ವಲ್ಪ ಶಾಸ್ತ್ರಗಳು ಹೊರಗೆ ಬಿಡ್ತಾವೆ, ಉಳಿತಾವು. ಆದರೂ ಕೂಡ ಇನ್ನು ಏನು ಮಾಡೋದು? ಈ ಗೊಂದಲದಿಂದ ಉಳಿಬೇಕಿದ್ರೆ ಒಂದೇ ಒಂದು ಉಪಾಯ ಅಂದರೆ ದ್ವಾದಶಾಂಗ. ಏನು ಹೇಳಿದ್ದು ನಾವು ಹಿಂದೆ ಹೇಳ್ಕೊಂಡು ಹೋಗೋಲ್ಲ, ಮರ್ತೋಯ್ತು ನಿಮಗೆ. ಏನು ಹೇಳಬೇಕಾಗುತ್ತೆ? ನಿಮ್ಮ ಶಾಸ್ತ್ರ ಯಾವುದು, ಜೈನರ ಶಾಸ್ತ್ರ ಯಾವುದು ಅಂತ ಕೇಳಿದ್ರೆ ಇದೆಲ್ಲ ಗೊಂದಲದಿಂದ ಉಳಿಬೇಕಿದ್ರೆ ದ್ವಾದಶಾಂಗ ಅಂದರೆ ಅಲ್ಲಿ 99% ಸರಿ ಆಗ್ಬೋದು. ಇಲ್ಲ ಜಿನಾಗಮ, ಇಲ್ಲ ಜಿನ್ವಾಣಿ ಶಾಸ್ತ್ರ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೂ ಸರಿ ಆಗ್ಬೋದು ಅನಿಸುತ್ತೆ. ಯಾವ್ದಾರು ಒಂದು ಶಾಸ್ತ್ರದ ಹೆಸರು ಹೇಳೋದಕ್ಕೆ ಹೋದ ಕೂಡ ನಾವು ಇನ್ನೊಂದು ಯಾವ್ದಾರು ಅಂದರೂ ನಾವು ಅದನ್ನು ಒಪ್ಪಬೇಕಾಗುತ್ತಲ್ವಾ? ಈಗ ಯಾರು ಮಹಾಪುರಾಣ ಶಾಸ್ತ್ರ ಅಂತ ಹೇಳಿದರು, ಅದು ನಮಗೆ ಮಾನ್ಯ ಇದೆ. ಯಾರು ಷಟ್ಕಂಠಾಗಮ ಶಾಸ್ತ್ರ ಅಂತ ಹೇಳಿದರು, ಅದು ನಮಗೆ ಪೂರ ಮಾನ್ಯ ಇದೆ. ಯಾರು ನಮಗೆ ತತ್ವಸೂತ್ರ ಶಾಸ್ತ್ರ ಅಂತ ಹೇಳಿದರು, ನಮಗದು ಮಾನ್ಯ ಇದೆ. ಯಾರು ಕಷಾಯ ಪಾವಡ ಶಾಸ್ತ್ರ ಅಂತ ಹೇಳಿದರು, ಯಾಕೆಂದ್ರೆ ಅದು ಷಟ್ಕಂಠಾಗಮನಕ್ಕಿಂತ ಹಿಂದಿನ ರೂಪೇ ಆಗಿತ್ತು ಅಂತ ಸಾಕಷ್ಟು ಜನ ಅದನ್ನು ಇದು ಮಾಡಿದ್ದಾರೆ. ಇರಲಿ, ಅದು ಹೇಗಾರು ಇರಲಿ, ಅದೇನು ವಾದವಿವಾದ ವಿಷಯ ಇಲ್ಲ. ಆಯ್ತು, ಇರಲಿ. ಆ ಸಮಕಾಲೀನ ಶಾಸ್ತ್ರ ಇರ್ಬೋದು, ಇರಲಿ. ಕಷಾಯ ಪಾವಡ ಅಂತ ಇನ್ಯಾರು ಹೇಳ್ತಾರೆ ಒಡ್ಡಾರಾಧನೆ ಅಂದರೆ ಭಗವತಿ ಆರಾಧನೆ, ನಮಗೆ ಎಲ್ಲದೂ ಸ್ವೀಕಾರ ಇದೆ. ನೀವು ಏನೇ ಶಾಸ್ತ್ರಗಳನ್ನ ಹೇಳ್ರಿ, ನಮಗೆಲ್ಲವೂ ಸ್ವೀಕಾರ ಇದೆ. ನಾವೆಲ್ಲವನ್ನು ಒಂದೇ ಸಲ ಸ್ವೀಕಾರ ಮಾಡೋದಕ್ಕೆ ತಯಾರಿದ್ದೀವಿ. ಆದರೆ ಬಂಧುಗಳೇ, ಇದು ಸಾಮಾಜಿಕವಾಗಿ ನಾವು ಯಾರಿಗಾರು ಉತ್ತರ ಕೊಟ್ಟರೆ ಅವ್ರಿಗೆ ಅದು ಜೀರ್ಣ ಆಗಲ್ಲ. ಅರ್ಥ ಆಯಿತು? ಅವರು ಏನಾದ್ರು ಹೇಳ್ತಾರೆ, ಇವರು ಅದು ಏನೇನೋ ಆಗಿ ಹೋಗುತ್ತೆ, ಅದರದ್ದು ಅರ್ಥಕ್ಕೆ ಅನರ್ಥ ಆಗಿ ಹೋಗ್ತದೆ. ಅರ್ಥ ಆಯಿತು? ಈಗ ಅದಕ್ಕೋಸ್ಕರ ನಾವು ಒಂದೇ ಒಂದು ಉಪಾಯ ಮಾಡಬೇಕು. ಏನು ಉಪಾಯ ಮಾಡಬೇಕು? ಹಿಂಗೆ ಇರಬಾರ್ದು. ನಮ್ಮ ಶಾಸ್ತ್ರದ ಕೂಡ ಅವಿನಯ ಆಗಬಾರ್ದು, ಶಾಸ್ತ್ರದ ಕೂಡ ಮರ್ಯಾದೆ ಉಳಿಬೇಕು. ಮತ್ತು ನಾವು ಹೇಳುವಂಥ ವಾಕ್ಯದಲ್ಲಿ ಸತ್ಯಾಂಶ ಕೂಡ ಇರಬೇಕು, ಸುಳ್ಳು ಇರಬಾರ್ದು. ಅದನ್ನೆಲ್ಲ ಮಾಡಿ ನಾವೇನಾರು ಅಕಸ್ಮಾತ್ ಇದು ಲಾಸ್ಟ್ ನೋಡ್ರಿ, ಇಲ್ಲಿಗೆ ಮುಗಿತು, ಈ ಉಪದೇಶ ಮುಗೀತಿ. ಈ ಉಪದೇಶ ಇಲ್ಲಿಗೆ ಮುಗಿತಾ ಇದೆ ಬಂಧುಗಳೇ. ಕೇಳ್ರಿ, ಲಾಸ್ಟ್ ಫೈನಲ್. ನಾವು ಇಷ್ಟು ಹೇಳುವ ಉದ್ದೇಶ ಅಂದರೆ, ನಾವು ಯಾವ ಶಾಸ್ತ್ರ ಮುಖ್ಯ, ಯಾವ್ದು ಶಾಸ್ತ್ರ ಮುಖ್ಯ ಅಲ್ಲ ಅಂತ ನಿರ್ಣಯ ಮಾಡೋದ್ರಲ್ಲಿ ನಾವು ಸೋತಿದ್ದೀವಿ. ಅದು ನಮ್ಮ ಅಜ್ಞಾನ ಇರ್ಬೋದು, ಅದು ನಾವು ಒಪ್ಕೊತೀವಿ. ಬೇಕಾದ್ರೆ ನಾವು ಸೋತಿದ್ದೀವಿ ಇದರಲ್ಲಿ, ಈ ವಿಷಯದಲ್ಲಿ. ಯಾವ ಶಾಸ್ತ್ರ ಮುಖ್ಯ, ಯಾವ ಶಾಸ್ತ್ರ ಗೌಣ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನಾವು ಯಾವ್ದಾದ್ರು ಸಾಕ್ಷಿ ಶಾಸ್ತ್ರ ಮುಖ್ಯ ಅಂದರೆ ಇನ್ನು ಬಾಕಿ ಶಾಸ್ತ್ರಗಳು ಇಷ್ಟೇ ಮುಖ್ಯ ಇರ್ತವೆ, ಅದು ನಾವು ಹೇಳೋಕ್ಕಾಗಲ್ಲ, ಅದು ನಮ್ಮದೇ ತಪ್ಪಾಗುತ್ತೆ. ಈಗ ಏನು ಮಾಡಬೇಕೀಗ? ಇದರಿಂದ ಈ ಎಲ್ಲ ಗೊಂದಲದಿಂದ ಉಳಿಬೇಕಿದ್ರೆ ಒಂದೇ ಒಂದು ಉಪಾಯ ಇದೆ. ಯಾರು ಬಂದು ನಮಗೆ ಕೇಳಿದ್ರು ಜೈನರ ಮುಖ್ಯ ಶಾಸ್ತ್ರ ಯಾವುದು, ನಾವು ಉತ್ತರ ಹೇಳ್ತೀವಿ ದ್ವಾದಶಾಂಗ, ಇಲ್ಲಾಂದರೆ ಜಿನಾಗಮ, ಇಲ್ಲಾಂದರೆ ಜಿನ್ವಾಣಿ ಶಾಸ್ತ್ರ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ದ್ವಾದಶಾಂಗ. ಈ ಉತ್ತರ ಜಾಸ್ತಿ ಸೆಟ್ ಆಗ್ಬೋದು ಅಂತ ಕಾಣ್ತದೆ. ಇದನ್ನು ನಾವೇ ಹೇಳ್ತಿರೋದು 100% ಸರಿ ಅಂತ ನಾವೇನು ನಿಮ್ಗೆ ಹೇಳ್ತಾ ಇಲ್ಲ ಬಂಧುಗಳೇ. ನಮ್ಮ ಅನುಭವವನ್ನು ನಾವು ನಿಮ್ಮ ಮುಂದ್ಗಡೆ ಇಟ್ಟಿದ್ದೀವಿ. ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ ಅದನ್ನು ಬೇಕಾರೆ ಬಂದು ಯಾರು ಚರ್ಚೆ ಮಾಡೋಣ, ಆವಾಗ ನೋಡೋಣ. ಮತ್ತು ನಿಮ್ಮ ಸ್ಕೂಲ್ನಲ್ಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಗೆ ನಿಮಗೆ ಅವರು ಡೈಜೆಸ್ಟ್ಗಳಲ್ಲಿ ನಿಮ್ಮ ಇದರಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಯಾವ ರೀತಿ ಓದಿಸ್ತಾರೆ ನೀವು ಆ ರೀತಿ ಬರೀರೇ ಬಂಧುಗಳೇ. ಯಾಕೆಂದರೆ ಅವರಿಗೆಲ್ಲನೂ ನಾವು ಇಷ್ಟೆಲ್ಲ ಶಾಸ್ತ್ರ ಹೇಳಿ ಅವರಿಗೆಲ್ಲ ನಾವು ಜ್ಞಾನ ಕೊಡೋದಕ್ಕಾಗಲ್ಲ. ಇದು ಅಸಂಭವ ಕೆಲಸ ಇದೆ. ಪ್ರಪಂಚಕ್ಕೆ ಎಲ್ಲರಿಗೂ ಜಿನಾಗಮ ಜ್ಞಾನ ಆಗಬೇಕು ಅಂದ್ರೆ ನಾವು ಅದನ್ನೇನು ಕೊಡೋಕ್ಕಾಗಲ್ಲ, ಅದು ಅಸಂಭವ ಕೆಲಸ ಇದೆ. ಯಾರಿಗೆ ಜ್ಞಾನ ಆಗುತ್ತೋ, ಅದು ಯಾರಿಗೆ ಪುಣ್ಯ ಇರುತ್ತೋ ಅವ್ರಿಗೆ ಪುಣ್ಯ ಜ್ಞಾನ ಆಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಅರ್ಥ ಆಯಿತು? ಈಗಿನ ಕಾಲ ಹಾಗಿಲ್ಲ. ಇಷ್ಟು ಪ್ರಮಾಣದ, ಇಷ್ಟು ಭಯಂಕರ ಜ್ಞಾನವನ್ನು ಎಲ್ಲರಿಗೂ, ಎಲ್ಲ ಮನುಷ್ಯರಿಗೆ ಕೊಡೋದಕ್ಕೆ ಬರಲ್ಲ. ಆದ್ದರಿಂದ ಸ್ಕೂಲ್ನಲ್ಲಿ ಡೈಜೆಸ್ಟ್ಗಳಲ್ಲಿ ಮತ್ತು ನಿಮ್ಮ ಇವೆಲ್ಲ ಬರ್ತಾವಲ್ಲ, ಯಾವುದೋ ಸ್ಕೂಲ್ನಲ್ಲಿ ಯಾವ್ದಾರು ನಿಮಗೆ ಓದಿಸಿರ್ತಾರೆ ಯಾವ್ದಾರು ಶಾಸ್ತ್ರಗಳ ಬಗ್ಗೆ, ಅದು ಬಿಟ್ಟು ಇನ್ನು ಜನರಲ್ ನಾಲೆಡ್ಜ್ ಬುಕ್ಗಳು ಬರ್ತಾವಲ್ಲ, ಅದರಲ್ಲೆಲ್ಲ ಏನು ಬರೆದಿರ್ತಾರೆ ನೋಡಿ, ನೀವು ಅದೇ ರೀತಿ ಬರೀರಿ. ಇಲ್ಲ ನಿಮಗೆ ನಾವು ಹೇಳ್ದು ಅಂತೇಳಿ ದ್ವಾದಶಾಂಗ ಅಂತ ಹೇಳಿದ್ರೆ ಅಲ್ಲಿ ತಪ್ಪಾಗ್ತಾರೆ. ಅರ್ಥ ಆಯಿತು? ಅದು ಬರಲ್ಲ ಅದು. ಆದರೆ ನಿಮ್ಮ ತಿಳುವಳಿಕೆಗೋಸ್ಕರ ಬಂಧುಗಳೇ, ನಿಮಗೆ ಇದು ತಿಳುವಳಿಕೆ ಬೇಕು, ನಿಮಗೆ ಇದ್ರ ಬಗ್ಗೆ ಜ್ಞಾನ ಬೇಕು. ಅದಕ್ಕೋಸ್ಕರ ನಿಮಗೆ ಈ ಉಪದೇಶವನ್ನು ಹೇಳಲಾಗಿದೆ ಬಂಧುಗಳೇ. ಅರ್ಥ ಆಯಿತು? ಇದರಲ್ಲಿ ಯಾವುದೇ ಒಂದು ವಿಷಯವನ್ನು ಏಕಾಂತವಾಗಿ ಎಲ್ಲೂ ಸ್ವೀಕಾರ ಮಾಡಬೇಡ್ರಿ.
ಅಕಸ್ಮಾತ್ ನೀವು ಏನಾರು ಹೇಳದಿದ್ರು ನಿಮ್ಮ ಮಾತಿಗೆ ಕೂಡ ನಾವಿಲ್ಲಿ ನಿಮ್ಮ ಮಾತುಗಳನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಆದ್ದರಿಂದ ನಮ್ಮದೇ ಏನಿಲ್ಲ, ನಾವು 100% ನಾವೇ ಗ್ಯಾರಂಟಿ ಹೇಳ್ತಾ ಇದೀವಿ ನಮ್ಮದೇ ಸ್ವೀಕಾರ ಮಾಡ್ರಿ ಅಂತ ನಮ್ಮದೇನಿಲ್ಲ. ಆದರೆ ನಮಗೆ ಯಾವ ರೀತಿ ಅನಿಸಿದೆ ನಮ್ಮ ವಿಚಾರ ಶಕ್ತಿಯಲ್ಲಿ ನಾವು ಅದನ್ನು ನಿಮಗೆ ಹೇಳಿದ್ದೀವಿ. ಮಹಾವೀರ ಭಗವಾನರಿಗೆ ಜಯವಾಗಲಿ, ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ, ಪೂಜ್ಯ ದೀಕ್ಷಾ ಗುರು ಉಪದೇಶೋತ್ನಕರ ಅರದ್ಬಲಿ ಮಹಾರಾಜಿಗೆ ಜಯವಾಗಲಿ.